ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NTA ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸ್ಗೆ ನಾವು ನೆಕ್ ಪೈಪಿಂಗ್ ಕೊಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಟೈಲರಿಂಗ್ ಹೊಸದಾಗಿ ಕಲಿತಾ ಇದ್ದರೆ ಅವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ನಾವಿಲ್ಲಿ ನೆಕ್ ಪೈಪಿಂಗ್ ಕೊಡೋದಕ್ಕೆ ಕ್ರಾಸ್ ಪೀಸಸ್ ಕಟ್ ಮಾಡ್ಕೊಳ್ಬೇಕು. ಯಾವುದೇ ಬ್ಲೌಸ್ಗಾದರೂ ನೆಕ್ಗೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಕೊಡಬೇಕಾದ್ರೆ ನಾವು ಮೊದಲಿಗೆ ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಬ್ಲೌಸ್ ಪೀಸಲ್ಲಿ ಉಳಿದಿರೋ ಅಂಥ ಕ್ಲಾತನ್ನು ತೊಗೊಂಡಿದ್ದೀನಿ. ಇಷ್ಟೇ ಕ್ಲಾತ್ ಉಳಿದಿದೆ ಫ್ರೆಂಡ್ಸ್. ಇದೇ ಕ್ಲಾತಲ್ಲೇ ನಾನು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ತೀನಿ. ಕ್ರಾಸ್ ಪೀಸಸ್ ಯಾವ ರೀತಿ ಗೊತ್ತಾಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಅನ್ನೋದಿರುತ್ತೆ ಫ್ರೆಂಡ್ಸ್. ಕ್ರಾಸ್ ಪೀಸಸನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂದರೆ, ಈ ಫ್ಯಾಬ್ರಿಕನ್ನು ನಾವು ಈ ಥರ ಎಳೆದು ನೋಡಬೇಕು. ಎಳೆದು ನೋಡಿದಾಗ ಎಕ್ಸ್ಪೆಂಡ್ ನಮಗೆ ಯಾವ ಕಡೆ ಆಗ್ತಾ ಇರುತ್ತೆ ಆ ಕಡೆ ನಾವು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಎಳೆದಾಗ ನನಗೆ ಯಾವುದೇ ಥರ ಎಕ್ಸ್ಪೆಂಡ್ ಅನ್ನೋದು ಆಗ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ಈ ಕ್ಲಾತು ಸ್ಟ್ರೈಟ್ ಆಗಿದೆ ಅಂತ ಅರ್ಥ. ಈ ಥರ ಸ್ಟ್ರೈಟ್ ಆಗಿರೋ ಕ್ಲಾತನ್ನು ಕ್ರಾಸ್ ಆಗಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡಿಕೊಂಡು ಸ್ವಲ್ಪ ನೋಡಿ ಎಳೆದು ನೋಡಿ. ನೋಡಿ, ಈ ಥರ ಎಳೆದಾಗ ನಮಗೆ ಎಕ್ಸ್ಪೆಂಡ್ ಆಗುತ್ತಲ್ಲ, ಈ ಕಡೆಗೆ ನಾವು ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು. ಈ ಕ್ಲಾತನ್ನು ನಾವು ಈ ಥರ ಕ್ರಾಸಾಗಿ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಎಡ್ಜ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಮೊದಲಿಗೆ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನೀವು ಈ ಕ್ಲಾತ್ನ ಅಗಲ ಅನ್ನೋದು ಎಮ್ಮಿಂಗ್ ಕೊಡೋಂಗಿದ್ರೆ 1.25 ಇಂಚ್ ತಗೊಳ್ಳಿ. ಪೈಪಿಂಗ್ ಕೊಡೋಂಗಿದ್ರೆ 1 ಇಂಚ್ ಅಗಲ ತಗೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಮತ್ತೆ ಈ 1 ಇಂಚಿಂದ ಈ ಕಡೆಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ನೀವು ಎಷ್ಟು ಪೀಸ್ ಬೇಕಾಗುತ್ತೋ ಅಷ್ಟು ಪೀಸ್ಗೆ 1 ಇಂಚ್ ಅಗಲ ಇರೋ ಥರ ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು. ಬಿಗಿನರ್ಸ್ ಆದರೆ ನೀವು ಇದೇ ಮೆಥಡ್ ಫಾಲೋ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಎಲ್ಲ ಪೀಸಸ್ಸು ನಮಗೆ ಈಕ್ವಲ್ ಆಗಿ ಬರಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಮೆಜರ್ಮೆಂಟ್ ತಗೊಂಡೇ ನೀವು ಕಟ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಇರೋರಾದರೆ ಅಂದಾಜಿನ ಮೇಲೆ ಅವರು ಕಟ್ ಮಾಡ್ಕೊಳ್ತಾರೆ. ಆದರೆ ಬಿಗಿನರ್ಸ್ ಆದರೆ ನೀವು ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡಿ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕ್ರಾಸ್ ಪೀಸಸ್ ಅನ್ನೋದು ನಾವು ಎಷ್ಟು ತಗೊಳ್ಬೇಕು ಅಂದರೆ ಒಂದು 4 ರಿಂದ 5 ಪೀಸನ್ನು ತಗೊಳ್ಬೇಕು. ಲೆಂತ್ ಜಾಸ್ತಿ ಇದೆ ಅಂದರೆ ಒಂದು 4 ಪೀಸ್ ಸಾಕಾಗುತ್ತೆ. ಲೆಂತ್ ಕಡಿಮೆ ಇದೆ ಅಂದರೆ ಒಂದು 5 ಪೀಸ್ ತಗೊಳ್ಳಿ. ಈ ಥರ ಕ್ರಾಸ್ ಪೀಸಸನ್ನು ಕಟ್ ಮಾಡಿಕೊಂಡು ಒಂದಕ್ಕೊಂದು ನಾವು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕು. ಕ್ರಾಸಸ್ ಇರುತ್ತಲ್ಲ, ಈ ಕ್ರಾಸಸನ್ನು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಎಲ್ಲ ಪೀಸಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಮತ್ತೆ ನಾವು ಇನ್ನೊಂದು 2 ಪೀಸನ್ನು ತಗೊಂಡು ಈ ಥರ ಆಪೋಸಿಟಲ್ಲಿ ಇಟ್ಕೊಂಡು ಈ ಕ್ರಾಸಸ್ ಯಾವ ಥರ ಇದೆ ಅದೇ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಎಲ್ಲ ಪೀಸಸ್ನು ಇದೇ ಥರ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಕ್ರಾಸ್ ಆಗಿದೆ ಅಂದರೆ ಕ್ರಾಸ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಸ್ಟ್ರೈಟ್ ಆಗಿದೆ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡೇ ಈ ಥರ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಎಲ್ಲ ಪೀಸಸನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಈ ಥರ ಜಾಯಿಂಟ್ ಮಾಡಿಕೊಂಡು ಈ ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಮೊದಲಿಗೆ ನಾವು ಒಂದು ಕಡೆ ಎಡ್ಜನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು 1/2 ಇಂಚು ಇಲ್ಲ 1/4 ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾವು ಪೀಸಸನ್ನು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ, ಈ ಕೂಳೆನ ಈ ಕಡೆ ಒಂದು ಆ ಕಡೆ ಒಂದು ಈ ಥರ ಓಪನ್ ಮಾಡ್ಕೊಳ್ಳಿ. ಒಂದೇ ಕಡೆ ಇಟ್ಕೊಂಡಿದ್ದೀವಿ ಅಂದರೆ ಪೈಪಿಂಗ್ ಅನ್ನೋದು ದಪ್ಪ ಬಂದುಬಿಡುತ್ತೆ ಆ ಪ್ಲೇಸಲ್ಲಿ. ಅದಕ್ಕೋಸ್ಕರ ಈ ಥರ ಓಪನ್ ಮಾಡಿಕೊಂಡು ನೋಡಿ, ಈ ಥರ ಸ್ಟಿಚ್ ಮಾಡಿಕೊಂಡು
ಈ ಕೂಳೆ ಅನ್ನೋದು ನಾವು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. 1/4 ಇಂಚ್ ಏನಾದರೂ ನೀವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಇದನ್ನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 1/2 ಇಂಚಷ್ಟು ಏನಾದರೂ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಕೂಳೆ ಅನ್ನೋದು ಜಾಸ್ತಿ ಇರಬಾರ್ದು, ಅದಕ್ಕೋಸ್ಕರ ಕಟ್ ಮಾಡಿ ತೆಗೆದುಬಿಡಿ. ಇದನ್ನು ಕಟ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದನ್ನು ಕಟ್ ಮಾಡ್ಕೊಳ್ಳೋವಾಗ ಕೆಳಗಡೆ ಇರೋ ಕ್ಲಾತು ಕಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನು ನೀವು ಡಬಲ್ ಫೋಲ್ಡ್ ಮಾಡಿ ಸಹ ಇಟ್ಕೊಂಡು ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೋದು. ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಪೈಪಿಂಗ್ ಅನ್ನೋದು ನಮಗೆ ತುಂಬಾ ದಪ್ಪ ಬಂದುಬಿಡುತ್ತೆ ಫ್ರೆಂಡ್ಸ್. ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಆ ರೀತಿ ಬರಬೇಕಾದ್ರೆ ನಾವು ಈ ಥರ ಸಿಂಗಲ್ ಫ್ಯಾಬ್ರಿಕಲ್ಲೇ ಪೈಪಿಂಗ್ ಕೊಡಬೇಕು. ಅದಕ್ಕೋಸ್ಕರನೇ ನಾನು ಸಿಂಗಲ್ ಕ್ಲಾತಲ್ಲೇ ಪೈಪಿಂಗನ್ನು ಕೊಡ್ತೀನಿ. ಈಗ ಬಾಡಿ ಪಾರ್ಟನ್ನು ತಗೊಳ್ಬೇಕು. ಬಾಡಿ ಪಾರ್ಟನ್ನು ತಗೊಂಡು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈಗ ಈ ಕ್ಲಾತು ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಈ ಕಡೆ ಎಡ್ಜ್ಗೆ ಒಂದು 1/2 ಇಂಚಷ್ಟು ಫ್ಯಾಬ್ರಿಕ್ ಎಕ್ಸ್ಟ್ರಾನ ಬಿಟ್ಟು ಇಲ್ಲಿಂದ 1/4 ಇಂಚ್ ಮಾರ್ಜಿನ್ಗೆ ಈ ಕ್ಲಾತನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಕೊಡಬೇಕಾದ್ರೆ ನೆಕ್ ಪಾರ್ಟ್ಗೆ ನಾವು ನೆಕ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಈ ಪೀಸ್ ಇಟ್ಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಈ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರೋದಿಲ್ಲ. ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಬಾಡಿ ಪಾರ್ಟ್ನಾಗಲಿ ಪೈಪಿಂಗ್ ಕ್ಲಾತ್ನಾಗಲಿ ಎಳಿದೆ ಈ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಇಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡಿ. ಶೋಲ್ಡರ್ ಹತ್ರ ಬಂದಾಗ ಈ ಶೋಲ್ಡರ್ ಕೂಳೆ ಅನ್ನೋದು ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ಟಿಚ್ ಮಾಡಿ. ಇಲ್ಲಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ರೌಂಡ್ ಶೇಪ್ ಇರುತ್ತಲ್ಲ, ಈ ರೌಂಡ್ ಶೇಪ್ ಹತ್ರನೂ ಸಹ ಈ ಕ್ಲಾತ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಎಳಿದೆ ರೌಂಡ್ ಶೇಪ್ ಯಾವ ಥರ ಇರುತ್ತೆ ಅದೇ ಥರ ಈ ಕ್ಲಾತ್ ಇಟ್ಕೊಂಡು ಸ್ಟಿಚ್. ಈ ಕಡೆ ಎಡ್ಜಲ್ಲೂ ಸಹ ಒಂದು 1/2 ಇಂಚಷ್ಟು ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಪೈಪಿಂಗ್ ಕ್ಲಾತನ್ನು ಸ್ಟಿಚ್ ಮಾಡಿಕೊಂಡು ಈ ರೌಂಡ್ ಶೇಪ್ಗಳ ಹತ್ರ ಕರ್ವ್ ಶೇಪ್ಗಳ ಹತ್ರ ಈ ಥರ ಸಣ್ಣದಾಗಿ ಟಕ್ಸ್ ಇಟ್ಕೊಳ್ಳಿ. ಈ ಟಕ್ಸ್ ಇಟ್ಕೊಳ್ಳೋದ್ರಿಂದ ಈ ಶೇಪ್ಗಳು ನಮಗೆ ಕರೆಕ್ಟಾಗಿ ಟರ್ನ್ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಟಕ್ಸ್ ಇಟ್ಕೊಳ್ಳಿ. ಈ ಥರ ಟಕ್ಸ್ ಇಟ್ಕೊಳ್ಳೋವಾಗ ನಾವು ಹಾಕಿರೋ ಸ್ಟಿಚ್ಚು ಕಟ್ಟಾಗ್ದಂಗೆ ಇಟ್ಕೊಳ್ಬೇಕು. ಈಗ ಈ ಕ್ಲಾತನ್ನು ಈ ಥರ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿ ಈ ಕೂಳೆ ಈ ಫ್ಯಾಬ್ರಿಕ್ ಕಡೆಗೆ ಇಟ್ಕೊಂಡು ಸಣ್ಣದಾಗಿ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕೂಳೆ ಅನ್ನೋದು ಬಾಡಿ ಪಾರ್ಟ್ ಕಡೆ ಇರಬಾರ್ದು, ಪೈಪಿಂಗ್ ಕ್ಲಾತ್ ಇರುತ್ತಲ್ಲ ಈ ಕಡೆಗೆ ಇಟ್ಕೊಂಡು ನಾವು ಇದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಇಟ್ಕೊಂಡಾಗಲೇ ಪೈಪಿಂಗ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆಯೇ ಈ ಪೈಪಿಂಗನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಪೈಪಿಂಗ್ ಕ್ಲಾತ್ ಮೇಲಾಗಲಿ ಬಾಡಿ ಪಾರ್ಟ್ ಮೇಲಾಗಲಿ ಸ್ಟಿಚ್ ಅನ್ನೋದು ಬೀಳಬಾರ್ದು. ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದರ ಮೇಲೇ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಹಾಗೆಯೇ ಆದಷ್ಟು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ನೀವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ.
ನೋಡಿ ಈ ಕಡೆ ಎಡ್ಜ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆ ಎಡ್ಜಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಇದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಸ್ಟಾರ್ಟಿಂಗಲ್ಲಾಗಲಿ ಎಂಡಲ್ಲಾಗಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಪೈಪಿಂಗನ್ನು ಕೊಟ್ಟಾಯಿತು. ನೋಡಿ ಫ್ರೆಂಡ್ಸ್, ಪೈಪಿಂಗು ನಮಗೆ ಎಷ್ಟು ಸಣ್ಣದಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ. ಹಾಗೆಯೇ ಈ ಥರ ನೀವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಕಡೆನೂ ಈಕ್ವಲ್ ಆಗಿರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆವಾಗಲೇ ನಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಒಂದತ್ರ ಸಣ್ಣ ಒಂದತ್ರ ದಪ್ಪ ಆ ಥರ ಎಲ್ಲ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬಾರ್ದು. ಎಲ್ಲ ಕಡೆನೂ ಈಕ್ವಲ್ ಆಗಿರೋ ಥರ ನಾವು ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಸಣ್ಣದಾಗಿ ಪೈಪಿಂಗ್ ಬಂದಿದೆ. ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಎಷ್ಟು ಸಣ್ಣದಾಗಿ ನಮಗೆ ಪೈಪಿಂಗ್ ಬರುತ್ತೋ ಅಷ್ಟು ಸಣ್ಣದಾಗಿ ಬಂದಿದೆ. ನೋಡಿ ಪೈಪಿಂಗ್ ಕೊಡೋದಕ್ಕೆ ನಾವು ಕ್ರಾಸ್ ಪೀಸಸನ್ನು ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ, ಕ್ರಾಸ್ ಪೀಸಸ್ ಜಾಯಿಂಟ್ ಮಾಡ್ಕೊಂಡಿರೋ ಹತ್ರನೂ ಸಹ ನಮಗೆ ದಪ್ಪ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಎಲ್ಲ ಕಡೆನೂ ಈಕ್ವಲ್ ಆಗಿ ಬರುತ್ತೆ. ನಾನು ಹೇಳ್ಕೊಟ್ಟಿರೋ ಟಿಪ್ಸನ್ನು ಫಾಲೋ ಮಾಡಿ ನೀವು ಕ್ರಾಸ್ ಪೀಸಸನ್ನು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಈ ಥರ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ನೀಟಾಗಿ ಸಣ್ಣದಾಗಿ ಫಿನಿಶಿಂಗ್ ಬರುತ್ತೆ. ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಯಾವ ರೀತಿ ಫಿನಿಶಿಂಗ್ ಬರುತ್ತೋ ಅದೇ ಥರ ಬರುತ್ತೆ ಫ್ರೆಂಡ್ಸ್. ಹಾಗೆಯೇ ನೋಡಿ ಇನ್ಸೈಡಲ್ಲಿ ಕೂಳೆ ಅನ್ನೋದು ನಮಗೆ ತುಂಬ ಹೆಚ್ಚೇನೂ ಇಲ್ಲ ಫ್ರೆಂಡ್ಸ್, ತುಂಬಾ ಕಡಿಮೆ ಇದೆ. ಕಾಣಿಸ್ತಾ ಇದೆಯಲ್ಲ, ಈ ಪೈಪಿಂಗ್ ಕೊಡೋದಕ್ಕೆ ನಾವು 1 ಇಂಚ್ ಅಗಲ ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಥರ ನಮಗೆ ಕೂಳೆ ಹೆಚ್ಚಾಗಿ ಏನೂ ಬರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ನಾವು ಎಕ್ಸ್ಟ್ರಾ ಏನಾದರೂ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ಸೈಡಲ್ಲಿ ಕೂಳೆ ಅನ್ನೋದು ಜಾಸ್ತಿ ಉಳಿದು ಬಿಡುತ್ತೆ. ಆವಾಗ ನಾವು ಎಮ್ಮಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಪೈಪಿಂಗ್ ಕೊಟ್ಟು ನಮಗೆ ಪ್ರಯೋಜನ ಆಗೋದಿಲ್ಲ ಫ್ರೆಂಡ್ಸ್. ಮತ್ತೆ ನಾವು ಎಮ್ಮಿಂಗ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಈ ಕೂಳೆ ಅನ್ನೋದು ಈ ಕಡೆಗೆ ಎದ್ದು ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರನೇ ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ನಾವು 1 ಇಂಚ್ ಅಗಲ ಮಾತ್ರ ಕಟ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಫಿನಿಶಿಂಗ್ ಬರೋ ಥರ ನೆಕ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.